ಆರೋಪಿಗೆ ಜೈಲು ಶಿಕ್ಷೆ ಬೇಡ, ನಮಗೆ ಒಪ್ಪಿಸಿ ರುಂಡವನ್ನ ಕಡಿತೀವಿ ಅಂತ ಇಸ್ಲಾಮಿಕ್ ಸಂಘಟನೆ ಹೇಳ್ತಾ ಇದೆ. ಫಯಾಜ್ ತಲೆ ಕಡಿದು ನೇಹಾ ತಂದೆಗೆ ಕೊಡ್ತೀವಿ ಅನ್ನೋದು ಅವರ ಒಂದು ಮಾತಾಗಿದೆ. ಅಂಜುಮಾನ್ ಸಂಸ್ಥೆಯ ಹೆಂಡಸಗೇರಿ ಅವರಿಂದ ಈ ಹೇಳಿಕೆ ಪ್ರಕಟವಾಗಿದೆ. ನೇಹಾ ಹಿರೇಮಠ್ ಪ್ರಕರಣ ಸಾಕಷ್ಟು ಆಯಾಮಗಳನ್ನು ಪಡೆದುಕೊಳ್ಳುತ್ತಿದೆ. ಒಂದು ಕಡೆ ರಾಜಕೀಯ ಪಕ್ಷಗಳ ಆರೋಪ, ಮತ್ತೊಂದು ಕಡೆ ಒಂದು ರೀತಿಯ ಬೇರೆ ರೀತಿಯ ತಿರುವು ಪಡೆದುಕೊಳ್ಳುತ್ತದೆ. ಸ್ವತಃ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರೂ ಕೂಡ ಇವತ್ತು ನವನಗರದ ಕಮಿಷನರ್ ಆಫೀಸ್ಗೆ ತೆರಳಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಮೊದಲಿಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್ ಈ ಘಟನೆ? ನೋಡ್ರಿ, ನನ್ನ ನರೇಂಜನ್ ಹಿರೇಮಠ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಮನಿ ಅಥವಾ ಓಣಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು, ಐನ್ ಕಾರ್ಪೊರೇಟರ್. ಇಂಥ ಸಮಯದಲ್ಲಿ ಅವ್ರ ಮಗಳಿಗೆ ಆದಂಥ ನಮ್ಮ ಮಗಳಿಗೆ ಆದಂಗೆ ಈಗಾಗಲೇ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಹೇಳಿದ್ದಾರೆ, ಇದಕ್ಕೆ ಕಠಿಣ ಶಿಕ್ಷೆ ಆದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಕಡೆ ಇಂಥ ಪ್ರಕರಣಗಳು ಆಗೋದು ಬಹಳ ಕಮ್ಮಿ, ಬಹಳ ದುಃಖದ ಸಂಗತಿ. ಈಗಾಗಲೇ ಅವ್ರು ಹೇಳಿದಂತೆ ಎನ್ಕೌಂಟರ್ ಮಾಡಲಿಕ್ಕೂ ನಮ್ಮದು ಏನೂ ತಕರಾರಿಲ್ಲ. ಇಂಥವ್ರಿಗೆ ಇವರು ಮನುಷ್ಯರು ಅಲ್ಲ, ಇವರು ಈ ಜಾನುವಾರುಕ್ಕಿಂತ ಕಡೆಯವರು ಇವರು. ನಾವು ಹೈಲಿ ಕಂಡೆಮ್ ದಿಸ್ ಇಶ್ಯೂ. ನಾವು ಸರ್ಕಾರಗೇನೆ ಒತ್ತಾಯ ಮಾಡ್ತೀವಿ. ಈಗಾಗಲೇ ನಮ್ಮ ಜೊತೆಗೆ ಮಾನ್ಯ ಜಿಲ್ಲಾ ಸಚಿವರು ಇದ್ದಾರೆ, ಅವರು ನಮಗಿಂತ ಜಾಸ್ತಿ ಈಗಾಗಲೇ ಇದರ ಬಗ್ಗೆ ಹೇಳಿದ್ದಾರೆ. ನಾವು ಸಂಪೂರ್ಣವಾಗಿ ಇಲ್ಲಿ ಜಾತಿ, ಆ ಜಾತ ಈ ಜಾತ, ಹಿಂದೂ ಮುಸ್ಲಿಮ್ ಏನೂ ಇಲ್ಲ. ಮನುಷ್ಯತ್ವ ಬೇಕು ಮನುಷ್ಯಗೆ. ಮನುಷ್ಯತ್ವದಿಂದ ನಡೆದ್ರೆ ಏನೂ ಆಗೋದಿಲ್ಲ. ನಾವು ಈ ಕಂಡಮ್ ಮತ್ತು ಆ ಫ್ಯಾಮಿಲಿ ಜೊತೆಗೆ ನಾವು ಎಲ್ಲರದೀವಿ. ಪೊಲಿಟಿಕ್ಸ್ ಮಾಡೋದು ಎಲ್ಲೋ ಒಂದು ಪ್ರಕರಣ ಆಗುತ್ತೆ ಸರ್, ನೂರಕ್ಕೊಂದು ಪ್ರಕರಣ. ಇಡೀ ಸಮುದಾಯವನ್ನೇ ಅಥವಾ ಇಡೀ ಒಂದು ಧರ್ಮವನ್ನೇ ದೂಷಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಇಲ್ಲ, ಅದೇ ಹೇಳಾಕತ್ತೀನಿ ನಾನು. ಇದ್ರಾಗ ಪೊಲಿಟಿಕ್ಸ್ ತೊಗೊಂಡು ಬರಬಾರ್ದು, ಜಾತಿ ಧರ್ಮ ತೊಗೊಂಡ್ಬಾರ್ದು. ನಾವು ಅಣ್ಣ ತನಕಂತ ಅವ್ರ ಕೂಡ ನಡೆದೀವಿ ನಾವಿಲ್ಲಿ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಮತ್ತು ಟಿಕೆಟ್ ಕೊಡಿಸೋ ಕಾಲಕ್ಕೆ ನಾವು ಇದು ಮಾಡೀವಿ, ಅವ್ರು ಇಲೆಕ್ಷನ್ ಹೋಗಿ ಚುನಾವಣೆ ಮಾಡೀವಿ. ದುರ್ದಯ ನಮ್ಮದು ಅವ್ರದ್ದು ಪಾಪ. ಅದರ ಸಲುವಾಗಿ ಇದು ಆದದ್ದು ಘಟನೆ ಇಂಥ ನಮ್ಮ ಮಹಾನಗರದಲ್ಲಿ ವಿಶೇಷವಾಗಿ ಆಗಬಾರ್ದು. ನಾವು ಅದಕ್ಕೆ ಕಂಡೆಮ್ ಮಾಡ್ತೀವಿ. ಆ ಫ್ಯಾಮಿಲಿ ಜೊತೆಗೆ ನಾವು ಎಲ್ಲರದೀವಿ. ಓಕೆ ಸರ್, ತಾವು ಏನು ಮನವಿ ಕೊಡ್ತಾ ಇದ್ರಿ ಇವತ್ತು ಕಮಿಷನರ್ಗೆ? ಮನವಿ ಅದು ನೋಡೋಣ, ಈಗ ಕೊಡ್ತೀವಿ. ಇದು ಒಂದು ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆಯ ಒಂದು ಅಧ್ಯಕ್ಷರ ಮಾತುಗಳು.